ಪಾಠ 9 ವಿಶ್ವದ ಸಂಘರ್ಷ ದ ಕಾಸ್ಮಿಕ್ ಕಾನ್ಫ್ಲಿಕ್ಟ್ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸಬ್ಬತ್ ಶಾಲೆ ಪಾಠ ಅಂತ ಇದನ್ನು ಕರಿತೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ದಿನದ ಪಾಠವನ್ನು ನಾವು ಕಲಿಯೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್. ನಮಸ್ಕಾರ, ತುಂಬ ಸಂತೋಷ. ಈ 9ನೆಯ ಪಾಠಕ್ಕೆ ಬಂದಿದ್ದೇವೆ. ವಿಶ್ವದ ಸಂಘರ್ಷ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇದು ಈ ಕತೆ ಪುಸ್ತಕದಲ್ಲಿ ಬರುವ ರೀತಿಯಲ್ಲಿ ಅಥವಾ ಬೇರೆ ಈ ಕಾಲ್ಪನಿಕವಾಗಿರ್ತಕ್ಕಂಥ ಚಿತ್ರಪಟಗಳಲ್ಲಿ ನಾವು ನೋಡಿರುವ ರೀತಿಯಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಇದು ನಿಜವಾಗ್ಲೂ ನಡೆದಂಥ ಒಂದು ಘಟನೆ ಎಂಬತಕ್ಕಂಥ ಆಲೋಚನೆ ಇದೆ. ಸೊ ಅದರ ಬಗ್ಗೆ ನಾವು ಮಾತಾಡೋಣ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವನ್ನು ಮೊದಲನೇ ಸರಿ ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಓದ್ಕದ ಪ್ರಸನ್ನ ಅವರೇ, ಈ ಸತ್ಯವೇದವನ್ನು ನಾವು ಓದಬೇಕಾದ್ರೆ ಸೈತಾನನಿಗೂ ದೇವರಿಗೂ ಒಂದು ಹೋರಾಟವಾಯಿತು ಪರಲೋಕದಲ್ಲಿ. ಅದು ಯಾವ ರೀತಿಯ ಹೋರಾಟ, ಏನಾಯಿತು ಸ್ವಲ್ಪ ಹೇಳಿ. ಸತ್ಯವೇದದ ಹಾಗೂ ವಿಶೇಷವಾಗಿ ತತ್ವಜ್ಞಾನಿಗಳ ಒಂದು ಸಂಶೋಧನೆಯ ಮೇರೆಗೆ ಅವರು ಕಂಡುಕೊಂಡದೇನೆಂದರೆ ಒಂದು ಮಹಾ ಹೋರಾಟ ನಡೆಯಿತು. ಆ ಹೋರಾಟ ಕ್ರಿಸ್ತನಿಗೂ ಮತ್ತು ಸೈತಾನನಿಗೂ. ಅದು ಎಲ್ಲಿ ಆಯಿತು ಎಂಬುದನ್ನು ನಾವು ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡುವಾಗ, ಆಕಾಶದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಸೊ ಈ ಮಹಾ ಹೋರಾಟ ಇವತ್ತು ನೆನ್ನೆದಲ್ಲ. ಸಾವಿರಾರು ವರ್ಷಗಳಿಂದಲೂ ಪರಲೋಕದಲ್ಲಿ ಪ್ರಾರಂಭವಾದಂಥ ಮಹಾಯುದ್ಧ ಯೇಸು ಕ್ರಿಸ್ತನ ಬರುಣದಲ್ಲಿ ಅಂತ್ಯವಾಗುತ್ತದೆ ಎಂಬುದು ಮಾತ್ರ ನಮಗೆ ಗೊತ್ತು. ಅಲ್ಲಿಯ ತನಕ ಯುದ್ಧ ನಡೀತಲೇ ಇರ್ತದೆ. ಆ ಯುದ್ಧದಲ್ಲಿ ವಿಶೇಷವಾಗಿ ಮನುಷ್ಯರಾದ ನಾವು ಮಹತ್ವವಾದ ಪಾತ್ರವನ್ನು ವಹಿಸಬೇಕು. ಈ ಮಹಾ ಹೋರಾಟದಲ್ಲಿ ಜಯ ಸಿಕ್ಕಬೇಕಾದ್ರೆ ಯೇಸು ಸ್ವಾಮಿಗೆ ನಮ್ಮ ಸಹಾಯ ಬೇಕು, ಸೈತಾನನಿಗೂ ನಮ್ಮ ಸಹಾಯ ಬೇಕು. ಈಗ ರಕ್ಷಣೆಯ ಯೋಜನೆಯಲ್ಲಿ ಮಹಾ ಹೋರಾಟದಲ್ಲಿ ಒಬ್ಬ ಮಾನವನು ಕೇಂದ್ರ ಬಿಂದುವಾಗಿದ್ದಾನೆ. ಇಬ್ಬರಿಗೂ ನಾವು ಬೇಕು. ಆದರೆ ಸ್ವಾಮಿ ನಮಗೆ ಒಂದು ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ನನ್ನ ಕಡೆ ನೀವು ಬರಬೇಕಾದ್ರೆ ನಿಮ್ಮನ್ನು ರಕ್ಷಿಸ್ತೇನೆ, ನಾನು ನಿಮಗೆ ಜಯವನ್ನು ಕೊಡ್ತೇನೆ. ನಾವು ಯುದ್ಧವನ್ನು ಜಯಿಸುವವನ ಕಡೆ ಇರಬೇಕು ಹೊರತು ಸೋಲುವವ ಕಡೆ ಇರಬಾರ್ದು. ವಿಶ್ವದಲ್ಲಿಯೇ ಈ ಮಹಾ ಒಂದು ಸಂಘರ್ಷ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಈ ವಾರದಲ್ಲಿ ನಾವು ಕಲಿತಕ್ಕಂಥದ್ದು ಎಲ್ಲಿ ಪ್ರಾರಂಭವಾಯಿತು ಯುದ್ಧ, ಹೇಗೆ ಪ್ರಾರಂಭವಾಯಿತು, ಸೋಲು ಯಾರಿಗಾಯಿತು, ಜಯ ಯಾರಿಗಾಯಿತು ಎಂಬುದನ್ನು ಕಂಡುಕೊಳ್ತೇವೆ. ಮತ್ತು ಈ ಸಂಘರ್ಷದ ಒಂದು ನೋಟ ಹೇಗಾಯಿತು ಎಂಬುದನ್ನು ಸಹ ನಾವು ಕಲಿತುಕೊಳ್ತೇವೆ. ಪರಲೋಕದಲ್ಲಿ ಸೈತಾನನು ತನ್ನ ದೂತರನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡಲು ಹೋದನು. ಆದರೆ ಮಿಕಾಯೇಲನೆಂಬತಕ್ಕಂಥ ಯೇಸು ಕ್ರಿಸ್ತನು ಆತನನ್ನು ಸೋಲಿಸಿದನು. ಆ ಸೋಲಿನಿಂದ ಈ ಲೋಕಕ್ಕೆ ಆತನು ದೊಬ್ಬಲ್ಪಟ್ಟನು. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ, ಒಂದು ವೈರಿಯು ಇದನ್ನು ಮಾಡಿದ್ದಾನೆ. ವೈರಿ ಯಾರು, ಏನು ಹೇಳಿ ರಾಜದಾಸ್. ಈ ಲೋಕದಲ್ಲಿ ಕಂಡುಬರುವಂಥ ದುಷ್ಟತನಕ್ಕೆ ಕಾರಣ ಯಾರು ಎಂಬ ಪ್ರಶ್ನೆಗೆ ಅನೇಕರು ಹೇಳ್ತಾರೆ ದೇವರೇ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ಆದರೆ ದುಷ್ಟತನಕ್ಕೆ, ಈ ಲೋಕದಲ್ಲಿರ್ತ ಪಾಪಕ್ಕೆ ದೇವ್ರ ಕಾರಣ ಅಲ್ವೇ ಅಲ್ಲ. ಅದನ್ನು ವಿವರಣೆ ಮಾಡಲಿಕ್ಕೆ ದೇವರು ತನ್ನ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಆ ಸಾಮ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕಾಣ್ತೇವೆ ನಾವು. 13ನೇ ಅಧ್ಯಾಯ 24ರಿಂದ ಓದುವಾಗ, ಒಬ್ಬ ವ್ಯವಸಾಯಗಾರನು ಹೋಗಿ ತನ್ನ ಹೊಲದಲ್ಲಿ
ಬೀಜವನ್ನು ಬಿತ್ತಾನೆ. ಬೀಜವನ್ನು ಬಿತ್ತಿ ಮನೆಗೆ ಬಂದಾಗ ಅದನ್ನು ಹೋದನ ಭಾಳ ಚೆನ್ನಾಗಿ ಸ್ವಾಮಿ ವಿವರಣೆ ಮಾಡಿದ್ದಾರೆ 24ರಿಂದ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣವೋ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕೆತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರೆಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಇಲ್ಲಿ ಯಜಮಾನ ಯಾರು? ದೇವರು. ಒಳ್ಳೆ ಬೀಜ ಯಾವುದು? ದೇವರ ವಾಕ್ಯ. ಈ ಹಣಜಿ ಯಾವುದು? ದುಷ್ಟರು, ಪಾಪಿಗಳು. ಈ ಪಾಪವನ್ನು, ದುಷ್ಟರನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಆದರೆ ವೈರಿ ಏನು ಮಾಡ್ದಂತೆ, ಎಲ್ಲರೂ ನಿದ್ದೆ ಮಾಡುವಾಗ ಆ ಹಣಜಿಯನ್ನು ಬಿತ್ತಿ ಆ ಹೊಲದಲ್ಲಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವ್ರು ಎದ್ದು ಬಂದು ನೋಡ್ತಾರೆ, ಹಣಜಿ ಮತ್ತು ಗೋಧಿ ಎರಡೂ ಬೆಳೆದು ನೋಡಿ, ಸ್ವಾಮಿ ನಾವು ಬಿತ್ತಿದ್ದು ಗೋಧಿ ಅಲ್ವಾ, ಇದೇಗೆ ಹಣಜಿ ಆಗಿ ಬಂದಂತ ಹೇಳಿದ್ರೆ, ಆಗ ಮಾಲೀಕ ಹೇಳ್ತಾನೆ, ಇದು ನಮ್ಮ ವೈರಿಯ ಕೆಲಸ ಆಗಿದೆ, ಅದರಿಂದ ಏನು ತಲೆ ಕೆಡ್ಸ್ಕೊಬಿಡಿ ಅಂತ. ಆಗಿದ್ಮೇಲೆ ನಾವು ಅದನ್ನ ಏನು ಮಾಡಬೇಡ, ತೆಗೆದಾಕ್ಬೇಡ ಅಂತ ಹೇಳ್ತಾರೆ. ಒಂದು ಒಳ್ಳೆ ಸಲಹೆ ಕೊಡ್ತಾರೆ. ಸಹಜವಾಗಿ ತಿಳ್ಕೊಂಡಿದ್ದಾರೆ, ನಮ್ಮ ಸಭೆಯಲ್ಲಿ ದುಷ್ಟರು ಪಾಪಿಷ್ಟರಿರುವಾಗ ಕೆಲವ್ರು ಹೇಳ್ತಾರೆ, ಅವ್ರನ್ನೇನು ಮಾಡೋಣ, ಹೆಲ್ಮೆಟ್ ಮಾಡಬೇಡ, ಅವ್ರಿರೋ ತನಕ ನಾವು ಬರೋದೇ ಬೇಡ, ಅವರಿದ್ದರೆ ನಾವ್ಯಾಕಿರಬೇಕು, ಇದು ನಮ್ಮ ಯೋಗ್ಯತೆಗೆ ಧಕ್ಕೆ ತರುತ್ತೆ ಅಂತ ಹೇಳಿ ಅನೇಕರು ಹೇಳೋದನ್ನು ಕೇಳಿದ್ದೀನಿ. ಆದರೆ ಸ್ವಾಮಿ ಹೇಳ್ತಾನೆ, ಈ ಒಳ್ಳೆಯವರು ಕೆಟ್ಟವರು ಇಬ್ಬರು ಜೊತೆಗಿರ್ತಾನೆ. ಎಲ್ಲಿ ತನಕ? ಕೊನೆಯ ತನಕ. ಸ್ವಾಮಿ ಬಂದು ಈ ಲೋಕದಲ್ಲಿ ಬೇರೆ ಮಾಡೋ ತನಕ, ಕುರಿಯನ್ನು ಮೇಕೆಯನ್ನು ಬೇರೆ ಬೇರೆ ಮಾಡೋಂಗೆ, ಒಳ್ಳೆಯವರನ್ನು ಶಿಷ್ಟರನ್ನು ದುಷ್ಟರನ್ನು ಬೇರೆ ಬೇರೆ ಮಾಡೋ ತನಕ ಇಬ್ಬರು ಸಭೆಯಲ್ಲಿರ್ತಾರೆ, ಲೋಕದಲ್ಲಿರ್ತಾರೆ. ನಾವು ನಿರಾಶೆ ಆಗಬಾರ್ದು. ಇಬ್ಬರು ಒಂದೇ ಸಭೆಯಲ್ಲಿರ್ತಾರೆ, ಅವರನ್ನು ಎದುರಿಸಬೇಕು, ಇವರನ್ನು ಎದುರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದೀರಾ. ಇದರ ಬಗ್ಗೆ ಇನ್ನೂ ನಾವು ಚರ್ಚೆ ಮಾಡೋಣ. ಈಗ ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಸೋಮವಾರದ ಪಾಠದಲ್ಲಿದ್ದೇವೆ, 9ನೇ ಪಾಠದಲ್ಲಿದ್ದೇವೆ. ಪಾಸ್ಟರ್ ಪ್ರಸನ್ನ, ಮಹಾ ಹೋರಾಟ ಎಂಬತಕ್ಕಂಥದ್ದು ಪರಲೋಕದಲ್ಲಿ ಶುರುವಾಯಿತು ಅಂತ ನಾವು ಎಲ್ಲರೂ ಚಿಕ್ಕ ವಯಸ್ಸಿನಿಂದ ನಮಗೆ ಸಬ್ಬತ್ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಬೋಧಕರುಗಳು ಹೇಳಿದ್ದಾರೆ. ಆದರೆ ಲೇಖಕರು ಈ ಸೋಮವಾರದ ಪಾಠವನ್ನು ಭೂಮಿಯ ಮೇಲೆ ಮಹಾ ಹೋರಾಟದ ಆರಂಭ ಅಂತ ಕೊಟ್ಟಿದ್ದಾರೆ. ಏನಿದು? ಈಗ ಹೋರಾಟ ಪರಲೋಕದಲ್ಲಿ ಪ್ರಾರಂಭ ಆಯಿತು ಅಷ್ಟೇ, ಆದರೆ ಅವರು ದೊಬ್ಬಲ್ಪಟ್ಟಾಗ ಅದು ಭೂಮಿಗೆ ಬಂದಿದೆ. ಈಗ ಅದೇ ಪ್ರಶ್ನೆ ಈ ಸಾಮ್ಯದಲ್ಲಿ ನಾವು ಈಗ ಓದಿದ್ದೀವಲ್ಲ, ಒಳ್ಳೆ ಬೀಜವನ್ನು ಮಾತ್ರ ಅವ್ರು ಬಿತ್ತಿದ್ರು, ಆದರೆ ಬೆಳೆಯುವಾಗ ಏನಾಯಿತು? ಹಣಜಿಗಳು ಬೆಳೆದಿದ್ದೀವಿ. ಇವತ್ತು ದೇವರು ಮನುಷ್ಯರನ್ನು ಒಳ್ಳೆಯವರನ್ನಾಗೇ ಮಾಡಿದನು. ಆದಾಮ್ ಮತ್ತು ಅವಳನ್ನು ಸೃಷ್ಟಿ ಮಾಡುವಾಗ ಅವರನ್ನು ಸಾಯಲಿ ಎಂಬುದಾಗಿ ಸೃಷ್ಟಿ ಮಾಡಲಿಲ್ಲ ಸ್ವಾಮಿ. ಅವರೂ ಸಹ ನಮ್ಮ ಹಾಗೆ ಅಮರತ್ವದಲ್ಲಿ ಇರಲಿ, ಶಾಶ್ವತವಾಗಿ ನಮ್ಮ ಜೊತೆ ಇರಲಿ ಎಂಬ ಕಾರಣಕ್ಕೋಸ್ಕರ ಅವರು ಸೃಷ್ಟಿ ಮಾಡಿದ್ರು. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸುವಾಗ, ದೇವರು ತನ್ನ ಸೃಷ್ಟಿಯ ಕಾರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಅದನ್ನು ಹೇಳ್ತಕ್ಕಂಥ ಒಂದು ಮಾತು, ಎಲ್ಲವೂ ಚೆನ್ನಾಗಿದೆ, ಬಹಳ ಸುಂದರವಾಗಿದೆ. 6 ದಿವಸಗಳಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದ ಮೇಲೆ ಸೌಂದರ್ಯ ತುಂಬಿಕೊಂಡಿತ್ತು. ಗಿಡ, ಮರ, ಸೂರ್ಯ, ಚಂದ್ರ, ನಕ್ಷತ್ರ, ಮೀನುಗಳು, ನೀರು, ಪ್ರತಿಯೊಂದರಲ್ಲಿ ಸೌಂದರ್ಯ ತುಳ್ಕೊಳ್ತು. ಇಷ್ಟೆಲ್ಲ ಸೌಂದರ್ಯದಲ್ಲಿ ಪಾಪ ಎಂಬತಕ್ಕಂಥ ವಿಷಬೀಜ ಹೇಗೆ ಬಂತು ಎಂಬುದಾಗಿ ಅದೇ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 7ನೇ ವಚನವನ್ನು ನಾವು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ದೃಷ್ಟಾಂತವನ್ನು ಸ್ವಾಮಿ ಕೊಡ್ತಾರೆ. ಅದು ಯಾವುದಂದರೆ, ಆ ಒಂದು ಸರ್ಪಕ್ಕೂ ಅವಳಿಗೂ ಇರ್ತಕ್ಕಂಥ ಒಂದು ಸಂಭಾಷಣೆ. ಈ ಸಂಭಾಷಣೆಯಲ್ಲಿ ಏನು ಕಲ್ತ್ಕೊಳ್ತೇವೆ ಅಂದರೆ, ನೀನು ಹಣ್ಣನ್ನು ತಿಂದರೆ ಸತ್ತು ಹೋಗ್ತೀಯ,
ಸ್ವಾಮಿ ಹೇಳೋದು. ಸರ್ಪ ಹೇಳೋದು ಇನ್ನೊಂದು, ನೀನು ತಿಂದರೆ ಸಾಯೋದಿಲ್ಲ. ಈಗ ಯಾರೋ ಒಬ್ರು ಸುಳ್ಳು ಹೇಳಿದ್ದಾರೆ, ಅವಳಿಗೆ ಈಗ ತೀರ್ಮಾನ ಮಾಡಬೇಕು, ದೇವರು ಹೇಳಿದ್ದು ಸರಿನಾ ಸೈತಾನ ಹೇಳೋದು ಸರಿನಾ? ದೇವರು ಹೇಳಿದ್ದಾರೆ ತಿಂದರೆ ಸತ್ತೋಗ್ತೇನೆ, ಈಗ ಸೈತಾನ ಹೇಳ್ತಾ ಇದ್ದಾನೆ ನಾನು ಸಾಯೋದಿಲ್ಲ ಅಂತ. ನೋಡಿ, ಇವರೆರಡರ ಮಧ್ಯೆ ತೀರ್ಮಾನ ಮಾಡಬೇಕಾಗಿರೋದು ಅವಳು. ಸೈತಾನನು ಸಹ ಅವಳಿಗೋಸ್ಕರ ತೀರ್ಮಾನ ಮಾಡಲ್ಲ, ದೇವರು ಸಹ ಅವಳಿಗೋಸ್ಕರ ತೀರ್ಮಾನ ಮಾಡಲ್ಲ. ಮಧ್ಯದಲ್ಲಿ ಸಿಲುಕೊಂಡಿರುವ ಅವಳು ಒಂದು ದೃಢವಾದ ತೀರ್ಮಾನಕ್ಕೆ ಬರಬೇಕು, ನಾನು ತಿಂತೇನೆ ಇಲ್ಲ ತಿನ್ನೋದಿಲ್ಲ. ಆ ಹಣ್ಣಿನ ಬಗ್ಗೆ ವಿವರಣೆನ ಕೊಡ್ತಾನೆ ಸೈತಾನನು ಸರ್ಪದ ರೂಪದಲ್ಲಿ. ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ತಿನ್ಲಿಕ್ಕೆ ಚೆನ್ನಾಗಿದೆ, ನಾನು ತಿಂತಾ ಇದ್ದೇನೆ, ನಾನು ಸತ್ತೋಗಿಲ್ಲ. ಇವೆಲ್ಲವನ್ನು ನೋಡುವಾಗ ಅವಳಿಗೆ ಒಂದು ಗೊಂದಲ ಉಂಟಾಗ್ತದೆ. ಆ ಗೊಂದಲ ಏನಂದ್ರೆ, ಯಾರು ನನಗೆ ಸರಿಯಾದ ಸತ್ಯವನ್ನು ತಿಳಿಸ್ತಾರೆ? ನಾನು ಒಬ್ಬಳೇ ಇದ್ದೇನೆ ಇಲ್ಲಿ, ನನ್ನ ಗಂಡನು ನನ್ನ ಪಕ್ಕದಲ್ಲಿಲ್ಲ. ಸೊ ಇವೆಲ್ಲವನ್ನು ನಾವು ಗಮನಿಸುವಾಗ ಯಾರನ್ನ ನಂಬಬೇಕು, ಯಾರ ಮೇಲೆ ಭರವಸೆ ಇಡಬೇಕು, ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಎಂಬತಕ್ಕಂಥದ್ದು ನಮಗೆ ಬಿಟ್ಟದ್ದು. ಮಹಾ ಹೋರಾಟ ಪರಲೋಕದಲ್ಲಿ ಪ್ರಾರಂಭವಾಯಿತು ಅಷ್ಟೇ, ಆದರೆ ಭೂಲೋಕದಲ್ಲಿ ಆ ಹೋರಾಟ ನಡೀತಾ ಇದೆ. ಪ್ರತಿದಿನವೂ ಸಹ ಮಾನವರಾದ ನಾವು ಆ ಹೋರಾಟದಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದೇವೆ. ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಒಳ್ಳೆದರ ಮತ್ತು ಕೆಟ್ಟದರ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ನಾವೇ ಹೊರತು ದೇವರಲ್ಲ. ದೇವರು ಆಯ್ಕೆಯನ್ನು ಸ್ವಾತಂತ್ರ್ಯ ಕೊಟ್ಟದ್ದು ನಮ್ಮ ಒಳ್ಳೆಯದಕ್ಕೋಸ್ಕರ ಹೊರತು ನಮ್ಮ ಕೆಟ್ಟತನಕ್ಕಲ್ಲ. ನಾವು ಯಂತ್ರಗಳಾಗಬಾರ್ದು, ಸ್ವ ಇಚ್ಛೆಯಿಂದ ಆತನನ್ನು ಪ್ರೀತಿ ಮಾಡಬೇಕು. ಅದಕ್ಕೋಸ್ಕರ ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14:15 ಹೇಳ್ತಕ್ಕಂಥದ್ದು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡಿಡಬೇಕು. ನಾನು ಕೊಟ್ಟಿರ್ತಕ್ಕಂಥ ಆಜ್ಞೆಗಳು ಭಾರವಾದವುಗಳಲ್ಲ, ಅವುಗಳನ್ನು ನಿಮ್ಮ ಅನುಕೂಲತೆ ಕೊಟ್ಟಿದ್ದೇನೆ, ನಿಮ್ಮ ಸಂತೋಷ ಕೊಟ್ಟಿದ್ದೇನೆ. ಈಗ ಯಾರು ನಾವು ಆ 4 ಗೋಡೆಯ ಮಧ್ಯದಲ್ಲಿ ಅಥವಾ ಆಜ್ಞೆಗಳ ಮಧ್ಯದಲ್ಲಿ ಇರ್ತೇವೆ, ನಾವು ತಪ್ಪನ್ನು ಮಾಡುವುದು ಕಡಿಮೆ ಆಗ್ತದೆ. ವಂಡರ್ಫುಲ್. ಸೋಮವಾರದ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ನೋಡಿದ್ವಿ. ಮಂಗಳವಾರದ ಪಾಠಕ್ಕೆ ನಾವು ಬರುವುದಾದರೆ ಪಾಸ್ಟರ್ ಮುತ್ತು, ಈ ಮಹಾ ಹೋರಾಟವು ಪರಲೋಕದಲ್ಲಿ ಆರಂಭ ಎಂತಕ್ಕಂಥ. ಈಗ ಪಾಸ್ಟರ್ ಪ್ರಶ್ನೆ ಅವರು ಭೂಲೋಕದಲ್ಲಿ ಏನು ನಡೀತು ಅಂತ ನಾವು ತಿಳ್ಕೊಂಡ್ವಿ, ಪರಲೋಕದಲ್ಲಿ ಏನು ನಡೀತು ಹೇಳಿ. ಪರಲೋಕದಲ್ಲಿ ಏನು ನಡೀತು ಎಂಬುದಾಗಿ ನಾವು ನೋಡುವಾಗ, ಈಗ ತಾನೇ ಬೋಧಕರು ಹೇಳಿದ ಹಾಗೆ ಪರಲೋಕದಲ್ಲಿ ಒಂದು ಯುದ್ಧ ನಡೀತು. ಆ ಯುದ್ಧಕ್ಕೂ ಮುನ್ನ ಏನು ನಡೀತು ಅನ್ನೋದನ್ನು ಸತ್ಯವೇದದ ಒಂದು ಬೆಳಕಿನಲ್ಲಿ ನಾವು ಚರ್ಚಿಸುವಂಥವರಾಗೋಣ. ಕ್ಷಮಿಸಿ, ಯೆಹೆಜ್ಕೇಲನ ಪುಸ್ತಕ 28ನೇ ಅಧ್ಯಾಯಕ್ಕೆ ನಾವು ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ಯೆಹೆಜ್ಕೇಲ 28, ನಾನು 12-13 ವಾಕ್ಯಗಳನ್ನು ಓದ್ತಾ ಇದ್ದೇನೆ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ನೀಲ ಕೆಂಪರಲು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ಇಲ್ಲಿ ಆ ಒಬ್ಬ ಲೂಸಿಫರನು ಎಷ್ಟು ಸೊಗಸಾಗಿದ್ದ. ಈ ವಾಸ್ ಎ ಪರ್ಫೆಕ್ಟ್ ಬೀಯಿಂಗ್. ಆತನು ಪರಿಪೂರ್ಣವಾದಂತಹ ಒಬ್ಬ ಜೀವಿಯಾಗಿದ್ದ. ಆತನಲ್ಲಿ ಲೋಪ ಯಾವುದೂ ಕೂಡ ಇರಲಿಲ್ಲ. ಅಷ್ಟು ಸೊಗಸಾಗಿ, ಅಷ್ಟು ಅದ್ಭುತವಾಗಿ ಆತನು ಇದ್ದ ಎಂಬುದನ್ನು ಸತ್ಯವಾಕ್ಯ ನಮಗೆ ತಿಳಿಸ್ತಿದೆ. ಇಂತಹ ವ್ಯಕ್ತಿ ಯಾವ ರೀತಿ ಮಾರ್ಪಟ್ಟ, ತನಗಿದ್ದಂತಹ ಸೌಂದರ್ಯವನ್ನು ಕಂಡು, ತನ್ನಲ್ಲಿದ್ದಂತಹ ವಜ್ರ ವೈಡೂರ್ಯಗಳನ್ನು ಕಂಡು ಆತನು ಯಾವ ರೀತಿ ಮಾರ್ಪಟ್ಟ ಎಂಬುದನ್ನು ಪ್ರವಾದಿ ಈ ರೀತಿ ಹೇಳ್ತಾರೆ. ಯೆಶಾಯನ ಪುಸ್ತಕ 14ನೇ ಅಧ್ಯಾಯ 12-15 ವಾಕ್ಯಗಳನ್ನು ನಾನು ಓದ್ತಾ ಇದ್ದೇನೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡೆಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಡ ಕಡೆ ಇರುವ ಸುರ್ಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕಕ್ಕೆ, ಅಗಾಧ ಸ್ಥಳಗಳಿಗೆ ದೊಬ್ಬಲ್ಪಟ್ಟಿದ್ದಿ.
ಇಲ್ಲಿ ಸತ್ಯವಾಕ್ಯ ನಮ್ಗೆ ಏನು ಹೇಳ್ತಿದೆ ಎಂಬುದನ್ನು ನಾವು ನೋಡೋದಾದರೆ, ಆತನು ಗರ್ವಿಸಿದ ಪ್ರಯುಕ್ತ ನಾನು ಬಹಳ ಸೊಗಸಾಗಿದ್ದೇನೆ, ನಾನು ಸುಂದರವಾಗಿದ್ದೇನೆ, ನಾನು ಪರಿಪೂರ್ಣ ಜೀವಿಯಾಗಿದ್ದೇನೆ ಎಂದು ನೆನೆಸಿ ಆತನು ದೇವರ ಸಿಂಹಾಸನಕ್ಕೆ ಸರಿಸಮಾನವಾಗಿ ತನ್ನ ಸಿಂಹಾಸನವನ್ನು ಆಗಿಕೊಳ್ಳಬೇಕು ಎಂಬಂತಹ ಗರ್ವದಿಂದ, ಅಸೂಯೆಯಿಂದ, ಹೊಟ್ಟೆಕಿಚ್ಚಿನಿಂದ ಪರಲೋಕದಲ್ಲಿ ಮಹಾ ಸಂಘರ್ಷ ಉಂಟಾಗುತ್ತೆ. ಈ ಮಹಾ ಸಂಘರ್ಷದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಮಿಕಾಯೇಲನು ತನ್ನ ದೂತರು ಮತ್ತು ಲೂಸಿಫರನು ತನ್ನ ದೂತರು ಯುದ್ಧವನ್ನು ಮಾಡೋದನ್ನು ನಾವು ಕಾಣ್ತೇವೆ. ಲೂಸಿಫರನು ಮತ್ತು ತನ್ನ ದೂತರು ಆ ಯುದ್ಧದಲ್ಲಿ ಅಪಜಯವನ್ನು ಕಾಣ್ತಾರೆ. ಆದ್ದರಿಂದ ಅವರು ಪರಲೋಕದಲ್ಲಿ ಸ್ಥಾನವಿಲ್ಲದೆ ಅವರು ದೊಬ್ಬಲ್ಪಡೋದನ್ನು ನಾವು ಕಾಣ್ತಿದ್ದೇವೆ. ಇನ್ನು ಮುಂದೆ ಹೋಗೋಣ, ಮುಂದೆ ಏನು ಹೇಳುತ್ತೆ ಅಂತ. ಆದರೆ ಇಲ್ಲಿವರೆಗೂ ಇಬ್ಬರು ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೈತಾನನ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹೌದು, ಸೈತಾನನು ಉದಯ ನಕ್ಷತ್ರನ ಅಥವಾ ಉದಯ ನಕ್ಷತ್ರದ ಮಗನ ಪಾಸ್ಟರ್ ರಾಜದಾಸ್? ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದ್ರೆ ಉದಯ ನಕ್ಷತ್ರ ಯಾರು ಅಂದರೆ ಯೇಸು ಸ್ವಾಮಿ. ಆದರೆ ಇಲ್ಲಿ ಏಷಾಯ 14ನೇದಲ್ಲಿ ಸೂಚಿಸುವಂಥ ಉದಯ ನಕ್ಷತ್ರ ಯೇಸು ಸ್ವಾಮಿ ಅಲ್ಲ, ಉದಯ ನಕ್ಷತ್ರದ ಮಗನೇ, ಸನ್ ಆಫ್ ದ ಮಾರ್ನಿಂಗ್ ಸ್ಟಾರ್ ಅಂತ ಇಂಗ್ಲೀಷಲ್ಲಿ KJVಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ BSI ಬೈಬಲ್ ಸೊಸೈಟಿ ಆಫ್ ಇಂಡಿಯಾದಲ್ಲಿ ಸೈತಾನನಿಗೆ ಉದಯ ನಕ್ಷತ್ರ ಅಂತ ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಸತ್ಯ ತಿದ್ದುಕೊಂಡ್ರೆ ಉದಯ ನಕ್ಷತ್ರದ ಮಗನೇ ನೀನು ಹೇಗೆ ಬಿದ್ದೆ ಅಂತೇಳಿ, ಬಿದ್ದದು ಲೂಸಿಫರನು, ಯೇಸು ಸ್ವಾಮಿ ಅಲ್ಲ. ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಗಮನಿಸಿ. ಉದಯ ನಕ್ಷತ್ರ ಎಂಬತಕ್ಕಂಥದ್ದು ಯೇಸು ಸ್ವಾಮಿಯು ಉದಯ ನಕ್ಷತ್ರದ ಮಗನೇ ಎಂಬತಕ್ಕಂಥದ್ದಾಗಿರಬೇಕಾಗಿತ್ತು. ಆದರೆ ಎಷ್ಟೋ ಸತ್ಯವೇದಗಳಲ್ಲಿ ಉದಯ ನಕ್ಷತ್ರ ಸೈತಾನ್ ಅಂತ ಅಂದ್ಕೊಂಡು ನಾವು ಕೂಡ ಅದನ್ನು ಬಳಕೆಯಲ್ಲಿ ಇಟ್ಕೊಂಡಿದ್ದೇವೆ. ದಯವಿಟ್ಟು ಇದನ್ನು ನೀವು ಸರಿಪಡಿಸ್ಕೋಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಬುಧವಾರದ ಪಾಠಕ್ಕೆ ನಾವು ಬರುವುದಾದರೆ, ನನ್ನನ್ನು ನೀನು ಆರಾಧಿಸು. ಯಾರು, ಏನು ಆರಾಧನೆ? ಈ ಹಾದಿಯಿಂದ ಸೈತಾನ ಬಯಸೋದು ಒಂದೇ, ಆರಾಧನೆ. ನನಗೆ ಆರಾಧನೆ ಬೇಕು, ನಾನು ದೇವಸ್ಥಾನದಲ್ಲಿ ಕೂತ್ಕೊಳ್ಬೇಕಂತ ಅದು ಆ ಬಯಕೆ ಆಗಿತ್ತು. ಎಲ್ಲಿ? ಪರಲೋಕದಲ್ಲೇ. ಅದಕ್ಕಾಗಿಯೇ ದೇವರವನ್ನು ಅಲ್ಲಿಂದ ದೊಬ್ಬದ ಈ ಲೋಕಕ್ಕೆ ಅಂತ. ಈ ಲೋಕಕ್ಕೆ ಬಂದ ಮೇಲೆ ಮನುಷ್ಯರು ಆತನ ಮೋಸಕ್ಕೆ ಒಳಗಾಗಿ ಪಾಪಕ್ಕೆ ಒಳಬಿದ್ದಿದ್ದಾರೆ. ಪಾಪಕ್ಕೆ ಪ್ರೇರೇಪಣೆ ಆದರು, ಶೋಧಿಸಲ್ಪಟ್ಟರು, ವಂಚಿಸಲ್ಪಟ್ಟರು. ಆ ವಂಚನೆ ಏನಂತ ಹೇಳಿದ್ರೆ, ಸೈತಾನ ಈ ಲೋಕದ ಅಧಿಪತಿ ನಾನೇ, ನೀವು ನನ್ನನ್ನು ಆರಾಧಿಸಬೇಕಂತ ಹೇಳಿ ಜನಗಳೆಲ್ಲರನ್ನೂ ಮರಳು ಮಾಡಿದ್ದಾನೆ. ಯೇಸು ಸ್ವಾಮಿ ಈ ವಂಚನೆಯಿಂದ ತನ್ನ ಪ್ರಿಯರಾದ ಮಕ್ಕಳನ್ನ ಪಾರು ಮಾಡಲಿಕ್ಕೆ ಲೋಕಕ್ಕೆ ಬಂದ. ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬಂದಾಗ ಯೇಸು ಸ್ವಾಮಿಗೂ ಸಹ ಅದೇ ಶೋಧನೆಯನ್ನು ಉಂಟು ಮಾಡ್ದ. ಈ 3 ಶೋಧನೆ ಉಂಟಾಗಿದೆ. ಆ 3 ಶೋಧನೆ ಏನು? ಮೊದಲನೇದು, ಸ್ವಾಮಿ 40 ದಿನಗಳು ಉಪವಾಸ ಮಾಡಿ ಶಾರೀರಿಕವಾಗಿ ಬಳರೋದನ್ನು ಕಂಡು ಆತನ ಹೇಳ್ತಾನೆ, ನೀನು ದೇವಕುಮಾರನೇ ಆಗಿದ್ದರೆ ಮೊದಲನೇ ಶೋಧನೆಯನ್ನು ಕಲ್ಲುಗಳನ್ನು ರೊಟ್ಟಿ ಮಾಡು ಅಂತ. ಆ ಹೇಳಿದ ತಕ್ಷಣ ಸ್ವಾಮಿ ಮಾಡ್ಬೋದಾಗಿತ್ತು. ಆದರೆ ಶೋಧನೆಯನ್ನು ಸ್ವಾಮಿ ಹೇಗೆ ಜಯಿಸ್ದ? ಸ್ವಾಮಿ ಹೇಳ್ತಾನೆ, ದೇವರ ವಾಕ್ಯದಲ್ಲಿ ಹೇಳುತ್ತೆ, ಇಟ್ ಇಸ್ ರಿಟರ್ನ್, ಇಲ್ಲಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಏನಾಗಲ್ಲ, ಬದುಕೋದಿಲ್ಲ. ಸೈತಾನನು ಎಷ್ಟೋ ಸಂದರ್ಭಗಳಲ್ಲಿ ಪ್ರಸನ್ನ ಈ ಮಿಶ್ರಿತವಾಗಿರ್ತಕ್ಕಂಥ ಸತ್ಯವನ್ನು ಹೇಳ್ತಾನೆ ಅಥವಾ ಮಿಶ್ರಿತವಾಗಿರ್ತಕ್ಕಂಥ ಸುಳ್ಳನ್ನು ಹೇಳ್ತಾನೆ. ಹೌದೇ ಅಲ್ವೇ? ಖಂಡಿತವಾಗಿ. ಯಾಕೆಂದರೆ ಮಾನವರು ಒಂದೊಂದು ತಿಳ್ಕೊಳ್ಬೇಕು, ಸೈತಾನನಿಗೂ ಸತ್ಯವೇದ ಗೊತ್ತು. ಯಾಕೆಂದರೆ ಅದನ್ನೇ ತಾನೇ ಆತನು ಜನಗಳಿಗೆ ಹೇಳಿ ಯೇಸು ಸ್ವಾಮಿಗೆ ಕೋಟ್ ಮಾಡ್ತಾ ಇದ್ದಾನೆ. ನಿನ್ನ ವಾಕ್ಯದಲ್ಲೇ ಬರ್ದಿದೆಯಲ್ಲಪ್ಪ, ನಿನ್ನ ಬಿದ್ದರೆ ದೇವದೂತರನ್ನ ಎಡಿಸ್ತಾರಂತ. ಸೊ ಹಾಗೆ ಇರುವಾಗ ಎಚ್ಚರಿಕೆಯನ್ನು ವಹಿಸಬೇಕು, ಸ್ವಸ್ಥ ಚಿತ್ತರಾಗಿರಬೇಕು. ಪದೇ ಪದೇ ನಿಮ್ಗೆ ಎಚ್ಚರಿಕೆ ಯಾಕೆ ಬರ್ತದೆ ಅಂದರೆ, ಸೈತಾನನು ನಮಗಿಂತ ಚಾಣಾಕ್ಷನಾಗಿದ್ದಾನೆ, ನಮಗಿಂತ ಬುದ್ಧಿವಂತನಾಗಿದ್ದಾನೆ, ನಮಗಿಂತ ಜ್ಞಾನಿಯಾಗಿದ್ದಾನೆ. ಆದರೆ ಸೈತಾನನು ಯೇಸು ಸ್ವಾಮಿಗಿಂತ ಅಲ್ಲ. ಹಾಗಾಗಿ ನಾವು ಸೈತಾನನ ಬಿಟ್ಟು ಯೇಸು ಸ್ವಾಮಿಯನ್ನು ಆತ್ಕೊಳ್ಬೇಕು. ಯಾಕೆಂದರೆ ಸರ್ವಜ್ಞಾನಿ ಯೇಸು ಸ್ವಾಮಿಯ ಹೊರತು ಜ್ಞಾನಿ ಸೈತಾನ ಆಗಿರ್ಬೋದು, ಆದರೆ ಸರ್ವಜ್ಞಾನಿ ಯೇಸು ಸ್ವಾಮಿ. ಮುಂದುವರಿಸಿ ಪಾಸ್ಟರ್ ರಾಜದಾಸ್. ಎರಡನೇ ಶೋಧನೆ, ಸೈತಾನನು ಸ್ವಾಮಿಯನ್ನು ಎತ್ತರವಾದಂಥ ದೇವಸ್ಥಾನದ ಬಳಿ ತೆಗೆದುಕೊಂಡು ಹೋಗಿ ಅಲ್ಲಿಂದ ನೀನು ಧುಮುಕಿದ್ರೆ ನಿನಗೇನು ಆಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ದೇವರು ತನ್ನ ದೂತರನ್ನು ನಿನಗೇನು ಮಾಡ್ತಾನೆ, ಕಳಿಸ್ತಾನೆ ನಿನ್ನನ್ನು ಸಂರಕ್ಷಿಸಲಿಕ್ಕೆ, ಎತ್ಕೊಳ್ಳಿಕ್ಕೆ ಅಂತ. ಆಗ ಸ್ವಾಮಿ ಮತ್ತೆ ಆ ಶೋಧನೆಯನ್ನು ದೇವ್ರ ವಾಕ್ಯ ಹೇಳುತ್ತೆ, ನೀನು ದೇವ್ರನ್ನ ಏನು ಮಾಡ್ಬಾರ್ದು, ಶೋಧಿಸಬಾರ್ದು ಅಂತ ಹೇಳ್ತಾನೆ. ವಾಕ್ಯದಲ್ಲಿ ಕೋಟ್ ಮಾಡಿ ಹೇಳ್ತಾನೆ. ವಂಡರ್ಫುಲ್. ಅದಕ್ಕೆ ಸತ್ಯವೇದವನ್ನು ನಾವು ಓದಬೇಕು.
ಓದೋದು ಮಾತ್ರವಲ್ಲದೆ ಅದನ್ನು ಬಳಕೆಯಲ್ಲಿ ಇಟ್ಕೋಬೇಕು. ಸುಮ್ಮನೆ ಓದೋದು ಮಾತ್ರ ಅಲ್ಲ. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಮುಂದುವರಿಸಿ. ಈ ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಕಲಿತಾ ಇದ್ದೇವೆ. ಹೇಳಿ, ಈ ಒಂದು ಯುದ್ಧ, ಮಹಾಯುದ್ಧ ನಡೀತಾ ಇರ್ತಕ್ಕಂಥದ್ದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿ. ಇಲ್ಲಿ ನಾವು ಗಮನಿಸೋದಾದರೆ ಇಲ್ಲಿಯವರೆಗೂ ನಾವು ಪರಲೋಕದಲ್ಲಿ ಯುದ್ಧ ಹೇಗೆ ನಡೆಯಿತು ಮತ್ತು ಭೂಲೋಕದಲ್ಲಿ ಯುದ್ಧ ಯಾವ ರೀತಿ ಪ್ರಾರಂಭವಾಯಿತು ಎಂಬುದರ ಕುರಿತಾಗಿ ಕಲಿತಿದ್ದೇವೆ. ಈಗ ಸೈತಾನನು ತನ್ನ ಒಂದು ಅಸ್ತ್ರಗಳ ಕುರಿತಾಗಿ ಒಂದು ಪಾಠದಲ್ಲಿ ನಾವು ಕಲಿತಿದ್ದೇವೆ. ಏನು, ಯಾವ ಉದ್ದೇಶದಿಂದ ಆತನ ಕೆಲಸಗಳನ್ನು ಮಾಡ್ತಾನೆ ಎಂಬುದಾಗಿ. ಪರಲೋಕದಲ್ಲಿ ನಾವು ನೋಡೋದಾದರೆ ಸೈತಾನನು ದೇವರ ಕುರಿತಾಗಿ ವಿಷಬೀಜವನ್ನು ಬಿತ್ತಿದ. ಎಲ್ಲರ ಒಂದು ಮನಸ್ಸಿನಲ್ಲಿ, ಎಲ್ಲ ದೂತರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತಿದ. ಯೇಸು ಸ್ವಾಮಿಯವರು ಒಳ್ಳೆಯ ದೇವರಲ್ಲ, ಆತನು ಸ್ವಾರ್ಥಪೂರಿತವಾದಂತಹ ವ್ಯಕ್ತಿ, ಆತನು ಗರ್ವಿಷ್ಠ, ಅವು ಇವು ಎಂಬುದಾಗಿ ಅನೇಕ ತಪ್ಪು ಅಪಪ್ರಚಾರಗಳನ್ನು ಮಾಡಿ ದೇವರಿಗೆ ವಿರೋಧವಾಗಿ ಆತನು ಕೆಲಸ ಕಾರ್ಯವನ್ನು ಮಾಡ್ತಾನೆ. ಆತನ ಕುರಿತಾಗಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಸ್ವಾಮಿಯವರೇ ಈ ಮಾತನ್ನು ನುಡಿತಿದ್ದಾರೆ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರೇಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಸೈತಾನನ ಕುರಿತಾಗಿ ಹೇಳ್ತಿರೋದು ಈ ಮಾತು. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ, ಅವನು ನುಡಿಯುವುದೆಲ್ಲವೂ ಕೂಡ ಸುಳ್ಳು, ನನ್ನ ಕುರಿತಾಗಿ ಆತನು ಮಾಡಿದಂತಹ ಪ್ರತಿಯೊಂದು ಆಪಾದನೆಯು ಸುಳ್ಳು ಎಂಬಂತಹ ನುಡಿಯನ್ನು ಇಲ್ಲಿ ಯೇಸು ಸ್ವಾಮಿಯವರು ನುಡಿತಿದ್ದಾರೆ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿಯವರು ನುಡಿತಾರೆ. ಅದನ್ನು ನಾವಿಲ್ಲಿ ಕಾಣಬಹುದು. ಆದ್ದರಿಂದ ಯೇಸು ಸ್ವಾಮಿಯಲ್ಲಿ ಕಳಂಕವೇ ಇಲ್ಲ. ಅಂತಹ ದೇವರನ್ನು ಈ ವ್ಯಕ್ತಿ ಸುಳ್ಳು ಅಪಪ್ರಚಾರವನ್ನು ಮಾಡಿ ಯೇಸು ಸ್ವಾಮಿಯವರು ಆ ಸೈತಾನನ ಕುರಿತಾಗಿ ಹೇಳ್ತಿದ್ದಾರೆ, ಅದರಲ್ಲಿ ಸುಳ್ಳು ನಿಜ ಸತ್ಯವೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿಯವರು ನೋಡ್ತಿರೋದನ್ನು ನಾವು ಕಾಣಬಹುದು. ಅದೇ ರೀತಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ನಾವು ಓದೋದಾದರೆ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಮತ್ತು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಲ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಆತನು ಮರಳುಗೊಳಿಸುವಂತಹ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾನೆ, ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ. ಈಗಲೂ ಕೂಡ ನಮ್ಮ ಒಂದು ಜನಾಂಗದಲ್ಲೂ ಕೂಡ ನಡೀತಿರೋದೇ ಸುಳ್ಳು ಅಪಪ್ರಚಾರ. ದೇವರ ಒಂದು ಪವಿತ್ರವಾದಂತಹ ವ್ಯಕ್ತಿತ್ವ ಕುರಿತಾಗಿ, ದೇವರ ಕ್ಯಾರೆಕ್ಟರ್ಗೆ ವಿರೋಧವಾಗಿ ಏನು ನಡೀತಿದೆಪ್ಪ ಅಂತಂದರೆ ಸೈತಾನನು ದಾಳಿ ಮಾಡ್ತಾ ಇದ್ದಾನೆ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡೋಣ. ನಾವೆಲ್ಲರೂ ಸತ್ಯವೇದವನ್ನು ಓದಿ ಜಾಗರೂಕರಾಗಿರಬೇಕು ಎಂಬತಕ್ಕಂಥದ್ದೇ ಸಾರಾಂಶ ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಪ್ರಶ್ನೆಗಳು ಇದ್ದಂಥ ಪಕ್ಷದಲ್ಲಿ ಕರೆ ಮಾಡಬಹುದು, ಪತ್ರಗಳನ್ನು ಬರೆಯಬಹುದು. ಖಂಡಿತವಾಗಲೂ ಸತ್ಯವೇದದಿಂದ ಮುತ್ತುಗಳನ್ನು ಹುಡುಕಿ ಕೊಡುವುದೇ ನಮ್ಮ ಜವಾಬ್ದಾರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.